ಅಂತಿಮವಾಗಿ ಆಗಲೇ ತ್ರಿವಳಿ ತಲಾಖ್ ಸಂಬಂಧಪಟ್ಟಂತೆ ಮೊದಲನೇದಾಗಿ ತ್ರಿವಳಿ ತಲಾಖ್ ಬಗ್ಗೆ ಒಂದು ಜನರಿಗೆ ಒಂದು ಸ್ಪಷ್ಟವಾದಂಥ ಮಾಹಿತಿನೇ ಇಲ್ಲ. ಮೇ ಬಿ ಆ ಮಾಹಿತಿಯನ್ನ ಯಾಕೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ, ನಾವು ಕರ್ನಾಟಕದಲ್ಲಿ ವಿಶೇಷವಾಗಿ ಹೇಳೋದಾದ್ರೆ ನಮ್ಮಲ್ಲಿ ಭಾಷೆಯ ಸಮಸ್ಯೆ. ಆ ಭಾಷೆಯ ಸಮಸ್ಯೆಯ ಕಾರಣದಿಂದಾಗಿ ನಮ್ಮ ಕಾನೂನುಗಳೇನಿದಾವೆ ಅಥವಾ ಇಸ್ಲಾಂ ಅಂದ್ರೆ ಏನು, ಖುರಾನ್ ಏನು ಹೇಳುತ್ತೆ, ಇದು ಜನರಿಗೆ ಕನ್ವೆ ಆಗ್ತಾ ಇಲ್ಲ. ಖುರಾನ್ ಅಂತ ಅಂದ್ರೆ ಅದೊಂದು ಅಲ್ಲಿ ಕೊಲದನ್ನು ಬರ್ತಿದ್ದಾರೆ, ಸಾಯಿಸೋದನ್ನು ಬರ್ತಿದ್ದಾರೆ, ಈ ಥರದ ಕಲ್ಪನೆಗಳಿದೆ. ಖುರಾನ್ ಅಂತ ಅಂದ್ರೆ ಒಬ್ಬ ಮನುಷ್ಯ ಗರ್ಭದಲ್ಲಿ, ತಾಯಿಯ ಗರ್ಭದಲ್ಲಿ ಇರುವಾಗಿನಿಂದ ಹಿಡಿದು ಸಾಯುವವರೆಗೆ ಹೇಗೆ ಬದುಕಬೇಕು, ಹೇಗೆ ತಿನ್ನಬೇಕು, ಯಾವ ತರಹದ ಬಟ್ಟೆ ಹಾಕಬೇಕು, ಯಾವ ತರಹದ ನಡವಳಿಕೆಗಳಿರಬೇಕು, ಹೇಗೆ ಜನರ ಜೊತೆ ಸಂವಹನ ಮಾಡಬೇಕು, ನಮ್ಮೊಳಗೆ ಎಷ್ಟು ಪ್ರೀತಿ ಇರಬೇಕು, ಇವೆಲ್ಲವನ್ನ ಹೇಳಿಕೊಡುವಂಥ ಒಂದು ಮ್ಯಾನುವಲ್, ಒಂದು ಬದುಕಿನ ಗೈಡ್ ಅದು ಖುರಾನ್ ಅನ್ನುವಂಥದ್ದು. ಅದರಲ್ಲಿ ತ್ರಿವಳಿ ತಲಾಖ್ ಅನ್ನುವಂಥದ್ದು ಒಂದು ಸಬ್ಜೆಕ್ಟ್. ಮ್ಯಾರೇಜನ್ನ, ಮದುವೆಯನ್ನ ಬೇರೆ ಎಲ್ಲ ಧರ್ಮಗಳಲ್ಲೂ ಕೂಡ 7 ಜನ್ಮಕ್ಕೂ ಅಂತ ಹೇಳಿ ಮಾಡಿದ್ರೆ, ಇಸ್ಲಾಮಲ್ಲಿ ಮದುವೆ ಅನ್ನುವಂಥದ್ದು ಒಂದು ಕಾಂಟ್ರಾಕ್ಟ್. ಇವತ್ತು ನಾವೇನು ಈ ಲಿವ್ ಇನ್ ರಿಲೇಶನ್ಶಿಪ್ ಅಂತ ಹೇಳಿ ಕಾಂಟ್ರಾಕ್ಟ್, ಒಪ್ಪಂದ, ಮದುವೆಯನ್ನ ಒಂದು ಒಪ್ಪಂದವಾಗಿ ಇಸ್ಲಾಂ ನೋಡುತ್ತೆ. ಯಾಕಂದ್ರೆ ನನಗೂ ನನ್ನ ಸಂಗಾತಿಗೂ ಸೂಟ್ ಆಗ್ತಿಲ್ಲ ಅಂತಂದ್ರೆ ಆ ಸಂಬಂಧದಲ್ಲಿ ಉಜ್ಜಾಡ್ಕೊಂಡಿರೋದು, ತಿಕ್ಕಾಡ್ಕೊಂಡಿರೋದು, ನಮ್ಮ ಮಾನಸಿಕ ಶಾಂತಿಯನ್ನ ಹಾಳ್ಗೆಡುಕೊಂಡು ನಾವಲ್ಲೇ ಇರಬೇಕು ಅನ್ನೋದನ್ನ ಇಸ್ಲಾಂ ಯಾವತ್ತೂ ಒಪ್ಪಲ್ಲ. ಜೊತೆಗೆ ಅದ್ರಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಖುಲಾ ಅನ್ನುವಂಥ ಒಂದು ಕಾನ್ಸೆಪ್ಟ್ ಅನ್ನ ಕೊಟ್ಟಿದ್ದಾರೆ ಖುರಾನಲ್ಲಿ. ಖುಲಾ ಅಂತ ಅಂದ್ರೆ, ನನ್ನ ಗಂಡನ ಜೊತೆ ಬದುಕಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಐ ಕ್ಯಾನ್ ಆಸ್ಕ್, ನಾನು ಕೇಳಿ ನಿನ್ನ ಜೊತೆ ಇರೋಕ್ಕಾಗಲ್ಲ ಅಂತ ಹೇಳಿ ಒಂದು ಖುಲಾನಾಮ ಕೊಟ್ಟು ನಾನು ಆ ಮದುವೆಯಿಂದ ಹೊರಗೆ, ಒಪ್ಪಂದದಿಂದ ಹೊರಗೆ ಹೋಗುವಂಥ ಒಂದು ಮಹಿಳಾ ಪ್ರಧಾನವಾಗಿರುವಂಥ ಕಾನೂನು ಕೂಡ ಇಸ್ಲಾಮಲ್ಲಿ, ಖುರಾನಲ್ಲಿ ಇದೆ. ತಲಾಖ್ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ, ಇಸ್ಲಾಮಿನ ಪ್ರಕಾರ ಗಂಡ ಹೆಂಡತಿ ಮದುವೆ ಆಗಿರ್ತಾರೆ, ಇಬ್ರ ನಡುವೆ ಹೊಂದಾಣಿಕೆ ಆಗ್ತಾ ಇಲ್ಲ, ನಾವು ಬದುಕಲ್ಲ ಜೊತೆನಲ್ಲಿ ಅಂತ ನಿರ್ಧಾರ ಮಾಡ್ತಾರೆ. ಆ ಸಂದರ್ಭದಲ್ಲಿ ಹುಡುಗಿಗೆ ಒಂದು ಮೆನ್ಸ್ಟ್ರಲ್, ಫಸ್ಟ್ ಒಂದು ತಲಾಖನ್ನ ಹೇಳಿದಾಗ ಒಂದು ಮೆನ್ಸ್ಟ್ರಲ್ ಸೈಕಲ್ ಆದಾಗ ಮೊದಲನೇ ತಲಾಖ್, 2ನೇ ಮೆನ್ಸ್ಟ್ರಲ್ ಸೈಕಲ್ ಆದಾಗ 2ನೇ ತಲಾಖ್, 3ನೇ ಮೆನ್ಸ್ಟ್ರಲ್ ಸೈಕಲ್ ಆದಾಗ 3ನೇ ತಲಾಖ್ ಕೊಡೋದಕ್ಕೆ ಅವಕಾಶ ಇರುವಂಥದ್ದು. ಮೊದಲನೇ ತಲಾಖ್ ಹೇಳುವಂಥ ಸಂದರ್ಭದಲ್ಲಿ ಗಂಡು ಮತ್ತು ಹೆಣ್ಣು ಅಥವಾ ಗಂಡ ಹೆಂಡತಿ ಇಬ್ರು ಒಂದೇ ಮನೆಯಲ್ಲಿದ್ದು ಇಬ್ಬರ ನಡುವೆಯೂ ಪ್ರೀತಿ, ಬಾಂಧವ್ಯ, ಸಹಜವಾಗಿ ಆಗುವಂತಹ ಗಂಡ ಹೆಂಡತಿಯರ ಬಾಂಧವ್ಯ ಆಗಲಿಲ್ಲ ಅಂತ ಅಂದಾಗ ಮೊದಲನೇ ತಲಾಖ್ ಅಕ್ಸೆಪ್ಟ್. 2ನೇ ತಲಾಖ್ ಯಾವಾಗ ಅಂದ್ರೆ, ಗಂಡ ಹೆಂಡತಿ ಬೇರೆ ಬೇರೆ ಇದ್ದಾಗ, ಬೇರೆ ಬೇರೆ ಮನೆಗಳಲ್ಲಿದ್ದು ಅಥವಾ ಒಂದೇ ಮನೆಯಲ್ಲಿ ಬೇರೆ ಬೇರೆ ಕಡೆ ಇದ್ದು ಕೂಡ ಗಂಡನ ಮೇಲೆ ಹೆಂಡತಿಗೆ ಪ್ರೀತಿ, ಹೆಂಡತಿಗೆ ಗಂಡನ ಮೇಲೆ ಪ್ರೀತಿ ಹುಟ್ಟಲಿಲ್ಲ ಅಂತ ಅಂದ್ರೆ 2ನೇ ತಲಾಖ್. ದೂರ ಇದ್ದು ಕೂಡ ಇಬ್ಬರ ನಡುವೆ ಯಾವುದೇ ಕಾರಣಕ್ಕೂ ಹೊಂದಾಣಿಕೆ ಆಗ್ತಿಲ್ಲ, ಇಬ್ಬರಿಗೂ ಒಟ್ಟಿಗೆ ಬದುಕಬೇಕು ಅಂತ ಅನ್ನಿಸ್ತಾನೇ ಇಲ್ಲ ಅಂದಾಗ 3ನೇ ತಲಾಖನ್ನ ಕೊಡುವಂಥ ಆಪ್ಷನ್ ಇರುವಂಥದ್ದು ಇಸ್ಲಾಂನಲ್ಲಿ, ಖುರಾನ್ನಲ್ಲಿ. ಅದೇ ಇವಾಗ ತ್ರಿವಳಿ ತಲಾಖ್ ಕೂಡ ಅದನ್ನ ಹೇಳ್ತಾ ಇದೆ. ಏನು ಅಂತ ಹೇಳಿದ್ರೆ, ಇವಾಗ ಯೂಶುವಲಿ ಹೆಂಗಾಗೋಗಿತ್ತು, ಎಲ್ಲ ಧರ್ಮಗಳಲ್ಲೂ ಅದಿದೆ, ಏನೋ ಬರ್ದಿರ್ತಾರೆ, ಸೈಂಟಿಫಿಕ್ ಆಗಿ ಬರ್ದಿರ್ತಾರೆ, ಅದನ್ನ ತಗೊಂಡ್ ಬಂದು ರೂಢಿಗತವಾಗಿ ಬರ್ತಾ 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 ಅದನ್ನ ಇಡೀ ಆ ಕಲ್ಚರನ್ನೇ ಒಂಥರ ಎಕ್ಕುಡಿಸ್ಬಿಟ್ಟಿರ್ತಾರೆ. ಆ ತರ ತಲಾಕ್ ಅಂತ 3 ಸತಿ ಹೇಳಿದ್ರೆ ತಲಾಕ್ ಆಗೋಯ್ತು. ಎಸ್ ಆ ತರದ್ದು ಇಸ್ಲಾಂ ಅಲ್ಲಿ ಇಲ್ಲವೇ ಇಲ್ಲ. ಖುರಾನ್ ಅಲ್ಲಿ ಎಲ್ಲೂ ಕೂಡ 3 ಸತಿ ತಲಾಕ್ ಅಂತ ಹೇಳಿದ ತಕ್ಷಣ ತಲಾಕ್ ಆಗ್ಬಿಡುತ್ತೆ, ಗಂಡ ಹೆಂಡತಿನ ಬಿಟ್ಬಿಡ್ಬೇಕು, ಈ ತರದ್ ಎಲ್ಲೂ ಕೂಡ ಇಲ್ಲ. ಖುರಾನ್ ಅಲ್ಲಿ ನಾನು ಹೇಳಿದ ಹಾಗೆ 3 ಹಂತ ಇರುತ್ತೆ. ಎಷ್ಟು ಬ್ಯೂಟಿಫುಲ್ ಆಗಿದೆ. ಒಂದು ಗಂಡ ಹೆಣ್ಣು ಒಬ್ರ ಮೇಲೆ ಒಬ್ರು ಪ್ರೀತಿ ಹುಟ್ಟೋದಕ್ಕೆ 3 ತಿಂಗಳಿಗಿಂತ ಹೆಚ್ಚು ಸಮಯ ಬೇಕಾ? ಹೊಂದಾಣಿಕೆ ಆಗೋದಾಗ್ಬಿಟ್ರೆ 3 ತಿಂಗಳಲ್ಲಿ ಹೊಂದಾಣಿಕೆ ಆಗ್ಬಿಡ್ಬೋದಲ್ಲ. ಇವತ್ತು ಕೋರ್ಟ್ಗಳು, ಕಾನೂನುಗಳು ಅದನ್ನೇ ಮಾಡ್ತಾರೆ. ಮಹಿಳಾ ಸ್ಟೇಷನ್ಗಳಿಗೆ ಹೋಗಿ ಒಂದು 3 ತಿಂಗಳು ಅಲಿಸ್ತಾರೆ, ನಿಮ್ಗೆ ಒಂದು 5-6 ಸಿಟ್ಟಿಂಗ್ ಕರೀತಾರೆ. ನಿಮ್ಗೆ ಯಾಕೆ ಕರೀತಾರೆ? ಗಂಡ ಹೆಂಡತಿ ನಡುವೆ ಒಂದು ಹೊಂದಾಣಿಕೆ ಬರುತ್ತಾ ಪ್ರಯತ್ನ ಪಡೋಣ ಅಂತ. ಆ ತರದ್ ಒಂದು ಪ್ರಯತ್ನ, ಆ ತರದ್ ಒಂದು ಮಾನವೀಯವಾಗಿರುವಂಥ ಥಾಟ್ ಇಸ್ಲಾಂ ಹೇಳಿದೆ. ಒಂದು ಲಿಬ್ರಲ್ ಆಗಿರುವಂಥ ಥಾಟ್ ಅನ್ನ ಇಸ್ಲಾಂ ಹೇಳಿದೆ. ಅದನ್ನ ಬಳಸ್ಕೊಂಡು ಬಂದಂಥ ಒಂದಷ್ಟು ಜನ ಅದನ್ನು ಮಿಸ್ಯೂಸ್ ಮಾಡ್ಕೊಂಡು ಈ ತಲಾಕ್ ಅದನ್ನ ಹೇಳೋದು, ಆ ಪರಂಪರೆಯನ್ನ ರೂಢಿಸ್ಕೊಂಡು ಬಂದಿದ್ರು. ಅದು ಅಸಿಂಧು ಇಸ್ಲಾಂನಲ್ಲಿ, ಅದು ಸರಿಯಲ್ಲ. ಅದಕ್ಕೊಂದು ಕಾನೂನು ಕಾಯ್ದೆ ಮುಂಚೆಯಿಂದ ಕೂಡ ಇತ್ತು. ಈ ತರ ಹೇಳಬಾರ್ದು ಅನ್ನೋದನ್ನ ಇಸ್ಲಾಮೇ ಹೇಳ್ತಾ ಇತ್ತು, ಶರಿಯಾ ಕಾನೂನು ಕೂಡ ಹೇಳ್ತಾ ಇತ್ತು. ಬಟ್ ಅದನ್ನೊಂದು ಲಾ ಆಗಿ ಬಿಜೆಪಿ ಸರ್ಕಾರ ಮಾಡಿದೆ. ಅದ್ರಲ್ಲಿ ಒಂದಷ್ಟು ಲೋಪದೋಷಗಳಿದೆ, ಖುಲಾ ವಿಚಾರದಲ್ಲಿ ಆ ಥರದ್ದೆಲ್ಲ ಒಂದಷ್ಟು ಲೋಪದೋಷಗಳಿದೆ. ಅದೆಲ್ಲ ಕರೆಕ್ಟ್ ಮಾಡಿದ್ರೆ ಇಸ್ಲಾಮಲ್ಲಿ ಏನಿದೆ ಅದನ್ನ ಇವ್ರು ಹೇಳಿದ್ದಾರೆ ಅಷ್ಟೇ. ಇದರ ಮುಂದುವರೆದ ಭಾಗ, ಒಂದು ದೇಶ ಒಂದು ಕಾನೂನು ಅನ್ನೋ ಚರ್ಚೆ, ಅದ್ರ ಬಗ್ಗೆ ಏನು ಹೇಳ್ತೀವಿ? ಭಾರತ ಅಂದ್ರೇನೆ ಬಹುತ್ವ, ಭಾರತ ಅಂದ್ರೇನೆ ಬಹು ಸಂಸ್ಕೃತಿ,
ಭಾರತ ಅಂದ್ರೇನೆ ಬಹುಭಾಷೆ, ಭಾರತ ಅಂದ್ರೇನೆ ಬಹುಜಾತಿ, ಭಾರತ ಅಂದ್ರೇನೆ ಬಹು ಉಡುಗೆ, ಬಹು ತೊಡುಗೆ, ಬಹು ಆಹಾರ ಪದ್ಧತಿ. ಸೊ ಈ ತರಹ ಇರುವಂಥ ಒಂದು ದೇಶದಲ್ಲಿ ನೀವು ಯೂನಿಫಾರ್ಮಿಟಿಯನ್ನು ತರೋದಕ್ಕೆ ಹೋಗೋದು ಮೂರ್ಖತನದ ಕೆಲಸ. ಮದುವೆನೇ ತಗೊಳ್ಳಿ, ಮದುವೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ, ಮದುವೆನೇ ತಗೊಳ್ಳಿ. ಹಿಂದೂ ಸಂಪ್ರದಾಯದಲ್ಲೇ ತಮಿಳ್ನಾಡಲ್ಲಿ ಒಂಥರ ಮದುವೆ ಆದರೆ ಕರ್ನಾಟಕದಲ್ಲಿ ಒಂಥರ ಮದುವೆ, ಕರ್ನಾಟಕದಲ್ಲಿ ಒಂಥರ ಮದುವೆ ಆದರೆ ಕೇರಳದಲ್ಲಿ ಒಂಥರ ಮದುವೆ, UP-ನಲ್ಲಿ ಒಂಥರ ಮದುವೆ, ಬಿಹಾರದಲ್ಲಿ ಒಂಥರ ಮದುವೆ, ಕಾಶ್ಮೀರದಲ್ಲಿ, ಜಮ್ಮುನಲ್ಲಿ ಬೇರೆ 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 ತರಹದ ಕಲ್ಚರ್ಗಳಿದ್ದಾವೆ. ಅಷ್ಟೇ ಯಾಕೆ ನೀವು ಕರ್ನಾಟಕದಲ್ಲೇ ತಗೊಂಬಿಡಿ. ನಾವು ಮಂಡ್ಯ ಮೈಸೂರವ್ರು ಮಾಡೋ ಥರದ ಮದುವೆ ನಿಮ್ಗೆ ಹುಬ್ಳಿ ಧಾರವಾಡಕ್ಕೆ ಹೋದ್ರಿರಲ್ಲ, ಹುಬ್ಳಿ ಧಾರವಾಡದಲ್ಲಿ ಮಾಡೋ ಥರದ್ದು ರಾಯಚೂರು ಯಾದಗಿರಿ ಆಯ್ತಾ, ದುರ್ಗದಲ್ಲೇ ಬೇರೆ ಇರುತ್ತೆ. ತಿನ್ನೋ ಆಹಾರದಿಂದ ಹಿಡಿದು ಭಾಷೆಯಿಂದ ಹಿಡಿದು 10 ಕಿಲೋಮೀಟರ್ಗೆ ಭಾಷೆ ಬದಲಾಗೋಗುತ್ತೆ ಅಲ್ವಾ. ಇಂಥ ಒಂದು ಬಹುಸಂಸ್ಕೃತಿಯ ನೆಲದಲ್ಲಿ, ಬಹುತ್ವದ ನೆಲದಲ್ಲಿ ಏಕ ಸಂಸ್ಕೃತಿಯ ಹೇರಿಕೆ ಏನಿದೆ, ಇದು ಒಂದು ರೀತಿ ಏನು ಹೇಳ್ತಾರೆ, ತನ್ನದೇ ಆಧಿಪತ್ಯವನ್ನ ನಡೆಸೋದಕ್ಕೆ ತೆಗೆದುಕೊಂಡಂಥ ಒಂದು ಹಿಟ್ಲರ್ ನೀತಿ ಅಂತ ಹೇಳ್ಬೋದು. ಇದನ್ನು ಹಿಟ್ಲರ್ನ ನೀತಿಯನ್ನು ಅನುಸರಿಸಿದಾಗತ್ತೆ. ಈ ಒಂದು ದೇಶ ಒಂದು ಕಾನೂನು ಅಥವಾ ಒಂದು ಚುನಾವಣೆ ಇವ್ಯಾವುದೂ ಕೂಡ ನಿಜವಾಗ್ಲೂ ಭಾರತಕ್ಕೆ ಒಗ್ಗಿಕೊಳ್ಳುವಂಥದ್ದಲ್ಲವೇ ಅಲ್ಲ. ಈ ಥರದಲ್ಲಿ ನೀವೇನಾದರೂ ಮಾಡಕ್ಕೆ ಹೋಗ್ತೀರಿ ಅಂತ ಆದರೆ ದೇಶದಲ್ಲಿ ಇನ್ನೊಂದು ದೊಡ್ಡ ಸಂಗ್ರಾಮ ಆಗುತ್ತೆ. ಮಕ್ಕಳಿಗೆ ಬಿಸ್ಕತ್ ಅಂದ್ರೆ ಅಚ್ಚುಮೆಚ್ಚು. ತುಪ್ಪ ಬೆಣ್ಣೆ ತಿಂದಷ್ಟೇ ಅನಿಸುವ ನಮ್ಮ ಜೀನಿ ಪರಿಸರಿ ಬಿಸ್ಕತ್. ಇದು ರಾಗಿ ಭಂಡಾರದ ಜೊತೆ ತುಪ್ಪ ಬೆಣ್ಣೆ ಸೇರಿಸಿ ಮಾಡಿರುವ ಸರಿಹಿಟ್ಟಿನ ಬಿಸ್ಕತ್. ನೀವು ಸೇವಿಸಿ, ನಿಮ್ಮ ಮಕ್ಕಳಿಗೂ ಕೊಡಿ. ಮೆಡಿಕಲ್ ಶಾಪ್, ಸೂಪರ್ ಮಾರ್ಕೆಟ್ ಹಾಗೂ ಎಲ್ಲಾ ಪ್ರೊವಿಷನ್ ಸ್ಟೋರ್ಗಳಲ್ಲಿ ಲಭ್ಯ.